ಅದೇ ನಾನು ತಗೊಂಡಿದ್ದೀನಿ 4 ವರ್ಷ ಇಲ್ಲೇ ಐತೆ ಬುಕ್ನಲ್ಲಿ. ಅದು ನಾನು ಎಷ್ಟು ಕಟ್ಟಿದ್ದೀನಿ, ಎಷ್ಟು ಕೊಡಬೇಕು, ಅದು ಬಡ್ಡಿ ಎಲ್ಲ ನಿಲ್ಲಿಸಿ ಕ್ಯಾಶ್ ಎಷ್ಟು ಕೊಡಬೇಕು ಅಂತ ನಾನು ಪೇಪರ್ ಕೊಟ್ಟರೆ ಸಾಕು. ನನಗೆ ನಾನು ಬಡ್ಡಿ ಕಟ್ಸೋಕ್ಕಾಗಲ್ಲ. ಎಷ್ಟು ಲೋನ್ ತಗೊಂಡಿದ್ರಿ? 4 ಲಕ್ಷ. ಎಷ್ಟು ವರ್ಷ ಇತ್ತು? ಎಷ್ಟು EMI ಇತ್ತು? 84. 84 EMI ಇತ್ತು. ತಿಂಗಳಿಗೆ ಎಷ್ಟು EMI ಇದೆ? ಎಷ್ಟು ಅಮೌಂಟ್ ಎಷ್ಟು ಕಟ್ಟೋದು? 12,355. ಹಾಂ, ಇವಾಗ ಎಷ್ಟು ವರ್ಷ ಆಯ್ತು ಕಟ್ಟಕ್ಕೆ ನೀವು? 5 ವರ್ಷದ ಕಟ್ಟಿದ್ದೀನಿ. 62,000 ಕೊಟ್ಟಿದ್ದೀನಿ. ಟೋಟಲ್ ಎಷ್ಟು ಕಟ್ಟಿದ್ದೀರಾ? 64 63 ಲೆಕ್ಕ ಮಾಡಿದೆ, ಇಲ್ಲೇ ಗೊತ್ತಾಗುತ್ತೆ. ಇವಾಗ ಏನಂದ್ರೆ ಬ್ಯಾಂಕ್ ಅವ್ರು ಬಂದಿದ್ರಾ? ಏನು ಬರ್ತಾರೆ, ಕೊಡಿ ಅಂತಾರೆ. ಹುಷಾರಿಲ್ಲ ಅಂದ್ರೂ ಬಿಡಲ್ಲ, ತೊಂದರೆ ಇದೆ ಅಂದ್ರೂ ಬಿಡಲ್ಲ. ಈಗ ನಮ್ಮ ಯಜಮಾನ ಅದೇ ಕೆಲಿನಲ್ಲಿ ತೀರೋದ್ರು. ಹಾಡು ಬಂದು 3 ದಿನಕ್ಕೆ ಅವ್ರು ಬಂದು ಬರ್ರಿ ಆಚೆಗೆ ಬೀಗ ಹಾಕ್ತೀನಿ ಅಂತ ಹೇಳ್ದಾಗೇ ನಮ್ಮ ಯಜಮಾನ ಅಡ್ಮಿಟ್ ಆಗಿ 3 ದಿನಕ್ಕೆ ತೀರೋದ್ರು. ತಿರ್ಗಾ ಅದು ಡೋನ್ ಪೇಮೆಂಟ್ ಇದು ತಿರ್ಗಾ ಆಮೇಲೆ ಕಟ್ಕೊಂಡು ಬರ್ತಾ ಇದೆ. ತಿರ್ಗಾ ಚೆನ್ನಾಗಿ ನೋಟಿಸ್ ಬರ್ತಾನೆ ಇತ್ತು. ಏನೋ ನಾನು ಕಷ್ಟಪಟ್ಟೆ 50,000 ಇದು ಕಟ್ಕೊಂಡು ಬಂದಿದ್ದೀನಿ. ನಾವು ಅವ್ರ ಹತ್ರ ಹಿಮ್ಮತ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ಸರ್, ಈಗ ನಾನು ತಗೊಂಡಿದ್ದು ಕೊಟ್ಬಿಟ್ಟಿದ್ದೀನಿ ನಿಯತ್ತಿಂದ, ಬಡ್ಡಿನೂ 3 ಲಕ್ಷ ಜಾಸ್ತಿನೇ ಕೊಟ್ಟಿದ್ದೀನಿ. ಇನ್ನು ಮುಂದಕ್ಕೆ ಎಷ್ಟೈತೆ ಅಸಲು ಇಟ್ಟು ನನಗೆ ಬಡ್ಡಿ ನಿಲ್ಲಿಸ್ಬಿಡಿ ಸರ್. ಇವಾಗ ಇನ್ನೂ ಎಷ್ಟು ಬಾಕಿ ಇದೆ ಅಂತಾರೆ ಅವರು ಬ್ಯಾಂಕ್ ಅವರು? ಇನ್ನೂ 4 ನೀವು ತೊಗೊಂಡಿದ್ದು 4 ಲಕ್ಷ. ಇಲ್ಲೇ ಐತೆ ಸರ್. ನೀವು ತೊಗೊಂಡಿದ್ದು ಎಷ್ಟು ಅಮೌಂಟು? ಇಲ್ಲೇ ಬುಕ್ನಲ್ಲಿ ಐತೆ ಸರ್. ಇಲ್ಲ ನಾನು ಹೇಳೋದ್ಮೇಲೆ ನನಗೆ ಜರ ಐತೆ, ಶಕ್ತಿ ಇದೆಯಲ್ಲ. ಕಟ್ಟಬೇಕು ಅಸಲು. ಒಂದು 3 ತಿಂಗಳು ಟೈಮ್ ಕೊಟ್ಟು ನನಗೆ ಮಾಡಿ ಅದಕ್ಕೆ. ಅವರು ಲೋನ್ ಕೊಡ್ಬೇಕಾದ್ರೆ ಇನ್ಶೂರೆನ್ಸ್ ಕಟ್ ಮಾಡ್ಕೋತಾರಲ್ವಾ? ಇಲ್ಲ ಅಂತೆ, ಇಲ್ಲ ಅಂತೆ. ಅವಾಗ ರೂಲ್ಸ್ ಇರಲಿಲ್ಲ. ಡೆತ್ ಆದರೆ ಆ ಥರದ್ದೇನು ಕಟ್ಟಂಗಿಲ್ವಲ್ಲ? ಆ ಥರದ್ದೇನು ಹೇಳಿಲ್ವರು? ಇನ್ಶೂರೆನ್ಸ್ ಆ ಕಾಲದಲ್ಲಿ ಇರಲಿಲ್ಲ ಅಂತ. ಯಾವಾಗ ನೀವು ಲೋನ್ ತಗೊಂಡಿದ್ದು? 5 months 5 years. 19ನೇ ಇಸ್ವಿಗೆ ತಗೊಂಡಿರೋದು. 2019. ಕೇಳಿದ್ರೆ ಇನ್ಶೂರೆನ್ಸ್ ಇರಲ್ಲ ಅಂತ. ಇಲ್ಲ ಅದು ಆದ್ಮೇಲೆ 1 ಲಕ್ಷ. ನೀವು ತೊಗೊಂಡಿದ್ದು 4 ಲಕ್ಷ. ಇಲ್ಲ ಐತಲ್ಲ ಸರ್. 2 ಲಕ್ಷ 65 ಲಕ್ಷ. ಮೆನ್ಷನ್ ಮಾಡಿರ್ಕೊಂಡು ತಡಿ. ಇನ್ನೂ 2 ಲಕ್ಷ ಜಾಸ್ತಿ ಬಡ್ಡಿ ಹಾಕಿದ್ದಾರೆ. 4 ಲಕ್ಷ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಅಷ್ಟೊಂದು ಆಗಲ್ಲ ಸರ್, ಬೇಡ ಸರ್, ಹಂಗೆ ಮಾಡೋಕ್ಕೆ ಹೋಗಬೇಡಿ ಸರ್ ಅಂತ ಹೇಳಿದ್ಕೆ, ನೀವು ಆಫೀಸ್ ಹತ್ರ ಬಂದು 50,000 ಕಮ್ಮಿ ಮಾಡ್ಸೋಣ ಅಂದರು. ಆಗಲ್ಲ ಸರ್, ನಾನು ಕೊಡಬೇಕಾದ್ರೆ 1 ಲಕ್ಷನೋ 2 ಲಕ್ಷ ಅಷ್ಟೇ. ಅದನ್ನು ಬಡ್ಡಿ ನಿಲ್ಲಿಸಿ ನನಗೆ ಕಮ್ಮಿ ಮಾಡಿ ಕೊಡಿ ಸರ್. ನಾನು 2 ತಿಂಗಳು 3 ತಿಂಗಳು ಟೈಮ್ ಕೊಡಿ, ಬಡ್ಡಿಗೆ ಕಟ್ಟಿದ್ದು ಮಾಡ್ತೀನಿ ಏನಾದರೂ ಅಂತ ಹೇಳಿದರೆ, ಇಲ್ಲ ನಾನು ಕಟ್ತಾನೆ ಇದ್ದೀನಿ. ನೋಟಿಸ್ ಕಳಿಸಿದ್ದಾರೆ, ಡೇಟ್ಗಳು ನೋಡಿ. ಹಂಗಾದ್ರೂ ಬ್ಯಾಂಕಿಗೆ ಫೋನ್ ಮಾಡಿದೆ ನಾನು. ನಿನ್ನೆ 2 ಚೆನ್ನೈಯಿಂದ ನಾನು ಫೋನ್ ಮಾಡಿ ಹೇಳಿದೆ, ಸರ್ ಏನು ಸರ್ ದುಡ್ಡು ಕೊಟ್ಟು ನೋಟಿಸ್ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ, ನೀವು ಟೆನ್ಷನ್ ತಗೊಳಕ್ಕೆ ಹೋಗಬೇಡಮ್ಮ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನನ್ನೇ 50,000 ಕಟ್ಟಿಸ್ಕೊಂಡು ಇವತ್ತು ನೋಟಿಸ್ ಬಂದೈತೆ ಅಂದಿದ್ದಕ್ಕೆ, ಈ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಮ್ಮ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬೆಳಗ್ಗೆ ಬಂದಿದ್ರೆ ಅಂದ್ರಲ್ಲ, ಏನು ಮಾತಾಡಿರು ಇವ್ರು? ಬೆಳಿಗ್ಗೆ ನಮ್ಮ ಮನೆಯ ಈಗಲೂ ಕಟ್ತಾ ಇದ್ದೀರಾ ನೀವು? ಯಾಕೋ ಆತಿ ಫೋನ್ ಕರಿ ತभी ಕನ್ಕೊಂಡು ಒಮ್ಮೆ ಯಾರು ಹೋಗೋ ರಿಸನ್ ಸರ್ ಫೋನ್ ಮಾಡಿ ಅವರಿಗೆ. ಸರ್, ನಾನು 19 ಜನವರಿಗೆ ಲೋನ್ ತಗೊಂಡಿದ್ದೆ ಸರ್. ಈಗ ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು 19ನೇ ತೀರೋದ್ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ಸರ್ ಅಂತ ಹೇಳಿದ್ದಕ್ಕೆ, ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ದಕ್ಕೆ ಅದೆಲ್ಲ 1.5 ಲಕ್ಷ ಬಡ್ಡಿ ಹಾಕಿ ತಿರ್ಗಾ 4.5 ಲಕ್ಷ ಮಾಡಿಬಿಟ್ಟಿದ್ದಾರೆ. 84 ಕಂತಿನಲ್ಲಿ 62 ಕಂತಿದ್ದೀನಿ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿ ಎಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ, ಇನ್ನೂ 1.5 ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ 50,000, ಕಾರಿಂದು ಚಾರ್ಜ್ 5,000 ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರಹಿಂಸೆ ಕೊಟ್ಟಿದೆ ಸರ್. ನಮ್ಮ ತಂದೆ ಹೆಸರು ಯಜಮಾನ್ರು ತೀರೋದ್ಮೇಲೆ ನನಗೆ ಇನ್ಶೂರೆನ್ಸ್ ಮಾಡಿ ಏನಾದರೂ ಐತೆ ಇಲ್ಲ ಅಂತ ಹೇಳಿಬಿಟ್ರು ಸರ್. ನನಗೆ ಈಗ ಹುಷಾರಿಲ್ಲ, ನನಗೆ ಸ್ವಲ್ಪ ಬಡ್ಡಿ ಎಲ್ಲ ನಿಲ್ಲಿಸಿ ನಾನು ಎಷ್ಟು ಕೊಡಬೇಕು ಏನು ಕೊಡಬೇಕು ಅದು ನಿರ್ಧಾರ ಮಾಡಿ ಟೈಮ್ ಕೊಡಿ ಅಂದ್ರೂ ಮನೆ ಹತ್ರ ಬಂದು ಚಿತ್ರಹಿಂಸೆ ಕೊಡ್ತಾರೆ ಸರ್. 1 ಜನವರಿ 2 ಸತಿ 2 ಲಕ್ಷ, 1 ಸತಿ 65,000, 4 ಲಕ್ಷ 65,000. ಅವ್ರು 8 ವರ್ಷ ಹಾಕಿ 10 ಲಕ್ಷ 20,000 ಬಡ್ಡಿ ಹಾಕಿದ್ರು. ತಿರ್ಗಾ ನಾನು 64 ಕಟ್ಟಿದ್ದೀನು ಅಂದ್ರೂ ತಿರ್ಗಾ 2 ಲಕ್ಷ ಬಡ್ಡಿ ಹಾಕಿದ್ದಾರೆ. 12,255.
62 22 10 ತಿಂಗಳಾಯಿತು. ಯಜಮಾನ್ರ ಹೆಸ್ರ ಮೇಲೆ. ಅವ್ರು ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದರು. 5 ಸ್ಟಾರ್ ಕಂಪ್ನಿ ಅದು MG ರೋಡ್ ಹತ್ರ ಒಂದು ಬಿಲ್ಡಿಂಗ್ ಐತೆ, ಅದು ಅಲ್ಲಿ ಆಫೀಸ್ ಐತೆ. ಕಟ್ತಾ ಇದ್ದೀನಿ ಸರ್. ಲಾಕ್ಡೌನಲ್ಲಿ 2-3 ನಿಲ್ಲಿಸಿದ್ದಕ್ಕೆ ಮೊನ್ನೆ ದಿವಸ 50,000 ಒಂದು ಸತಿ, 25,000 ಒಂದು ಸತಿ ಕಟ್ಟಿದೆ. ನೋಟಿಸ್ ಕಳಿಸಿದ್ದಾರೆ. ತಿರ್ಗಿ ಅದಕ್ಕೆ 2 ಲಕ್ಷ ಏನೋ ಬಡ್ಡಿ ಹಾಕಿದ್ದಾರೆ. ನಮಗೆ ಏನಿಲ್ಲ ಸರ್, ನನಗೀಗ ಬಡ್ಡಿಗಳು ಕಟ್ಟೋಕ್ಕಾಗಲ್ಲ. ಎಷ್ಟು ಅಸಲೈತೆ ಅಷ್ಟು ಕಟ್ಟಿ ನನಗೆ 3 ತಿಂಗಳು ಟೈಮ್ ಕೊಟ್ಟು ನನ್ನ ಪೇಪರ್ ನನಗೆ ವಾಪಸ್ ಕೊಡಿಸಿ ಸರ್. ತಬಸ್ಸುಮಾರ ಅಂತ.